ಹಲೋ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ನೋಡಿ, ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ ದ ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ಸ್. ವೇರಿಯಸ್ ಸ್ಪಿಯರ್ಸ್ ನ ತಗೊಂಡು ಅದಕ್ಕೆ ಪೊಟೆನ್ಶಿಯಲ್ ಯಾವ ರೀತಿ ವೇರಿ ಆಗತ್ತೆ ಅಂತ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ಇದಕ್ಕೂ ಮೊದಲು ನೀವು ವಿಡಿಯೋ ನಂಬರ್ 13 ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಂದ್ರೆ ಪ್ರೀವಿಯಸ್ ಚಾಪ್ಟರ್ ನಲ್ಲಿ ಒಂದು ವಿಡಿಯೋ ಇದೆ, ದಟ್ ಇಸ್ ವಿಡಿಯೋ ನಂಬರ್ 13. ಆ ವಿಡಿಯೋನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ವೇರಿ ಆಗತ್ತೆ ವೇರಿಯಸ್ ಸ್ಪಿಯರ್ಸ್ ಗೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಡಿಫ್ರೆಂಟ್ ಸ್ಪಿಯರ್ಸ್ ನ ಕನ್ಸಿಡರ್ ಮಾಡಿ ಸೆಂಟರ್ ಪಾಯಿಂಟ್ ಇಂದ ದೂರ ಹೋಗ್ತಾ ಇದ್ರೆ ಯಾವ ತರ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ವೇರಿ ಆಗತ್ತೆ ಅಂತ ನಾವು ಡಿಸ್ಕಸ್ ಮಾಡಿ ಇಟ್ಟಿದ್ವಿ. ಸೊ ಅದೇನಾದ್ರು ನೋಡಿದ್ರೆ ಓಕೆ, ನೋಡಿಲ್ಲ ಅಂದ್ರೆ ನಾನು ಸಮರೈಸ್ ಮಾಡಿ ಈಕ್ವೇಶನ್ಸ್ ನ ಬರೀತೀನಿ. ಆ ಈಕ್ವೇಶನ್ಸ್ ನ ತಗೊಂಡು ನಾವು ಮುಂದೆ ಡಿರೈವ್ ಮಾಡ್ಲಿಕ್ಕೆ ಹೊರಟಿದ್ವಿ. ಅಂದ್ರೆ ಪೊಟೆನ್ಶಿಯಲ್ ಯಾವ ರೀತಿ ವೇರಿ ಆಗತ್ತೆ ಅಂತ ಈಗ ಡಿರೈವ್ ಮಾಡ್ಲಿಕ್ಕೆ ಹೊರಟಿದ್ವಿ. ಬನ್ನಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ವೇಸ್ಟ್ ಇಲ್ಲ. ಮೈ ಸೆಲ್ಫ್ ಮುನಿರಾಜು ಅಂಡ್ ದಿಸ್ ಈಸ್ ಅವರ್ ವಿಜ್ಞಾನ್ ಅಕಾಡೆಮಿ. ನಿಮ್ ನೋಟ್ಸ್ ನ ನೀವೇ ಮಾಡ್ಕೊಳ್ಳಿ. ನೋಟ್ಸ್ ಬೇಕಾದ್ರೆ PDF ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಅಥವಾ ಹತ್ರದಲ್ಲೇ ಕೊಡ್ತೀನಿ. ಓಕೆ, ಸೊ ಲೆಟ್ಸ್ ಟೇಕ್ ದಿಸ್ ಒನ್. ನೋಡಿ ಸರ್, ಯಾವ ಬೇಸ್ ಮೇಲೆ ನಾವು ಸ್ಪಿಯರ್ಸ್ ನ 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ವಿ. ಒಂದು ಕ್ಯಾಟಗರಿನ ಹಾಲೋ ಕಂಡಕ್ಟಿಂಗ್, ನಾನ್ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್, ಈ ಮೂರನ್ನು ಒಂದ್ ಕ್ಯಾಟಗರಿ ಆಗಿ ಮಿಕ್ಸ್ ಮಾಡಿದೀನಿ. ಇದು ಸಪರೇಟ್ ಆಗಿ ಇನ್ನೊಂದು ಕ್ಯಾಟಗರಿ. ಯಾವ ಬೇಸ್ ಮೇಲೆ ಅಂದ್ರೆ ನೋಡಿ, ಈ ಹಾಲೋ ಕಂಡಕ್ಟಿಂಗ್ ಅಥವಾ ಹಾಲೋ ನಾನ್ ಕಂಡಕ್ಟಿಂಗ್, ಸಾಲಿಡ್ ಕಂಡಕ್ಟಿಂಗ್, ಮೆಟಾಲಿಕ್ ಸ್ಪಿಯರ್ಸ್, ಈ ಮೂರಕ್ಕೂ ಸ್ವಲ್ಪ ಚಾರ್ಜಸ್ ನ ಕೊಟ್ರೆ, ಫಾರ್ ಎಕ್ಸಾಂಪಲ್ ಇದಕ್ಕೆ ಏನಾದ್ರೂ ನಾನು ಪ್ಲಸ್ ಕ್ಯೂ ಚಾರ್ಜ್ ಅನ್ನ ಕೊಟ್ರೆ ಏನಾಗತ್ತೆ, ಕಂಡಕ್ಟಿಂಗ್ ಆಗಿರೋದ್ರಿಂದ ಎಲ್ಲಾ ಚಾರ್ಜಸ್ ಹೋಗಿ ಸರ್ಫೇಸ್ ಅಲ್ಲಿ ಬಂದು ಕೂತ್ಕೊಳ್ಳತ್ತೆ. ಸರ್ಫೇಸ್ ಅಲ್ಲಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಅದೇ ರೀತಿ ನೀವು ಇದಕ್ಕೂ ಅಷ್ಟೇ, ಇದಕ್ಕೂ ಒಂದು ಚಾರ್ಜ್ ಅನ್ನ ಕೊಟ್ರೆ ಯೂನಿಫಾರ್ಮ್ ಆಗಿ ಸರ್ಫೇಸ್ ಗೆ ಬಂದು ಕೂತ್ಕೊಳ್ಳುತ್ತೆ. ದಿಸ್ ಇಸ್ ಹೌ ದ ಚಾರ್ಜ್ ಡಿಸ್ಟ್ರಿಬ್ಯೂಟ್ಸ್. ಸರ್ ಇದಕ್ಕೆ ಏನಾಗುತ್ತೆ ಸರ್, ಒಳಗಡೆ ಕೂಡ ಮೆಟೀರಿಯಲ್ ಇದೆಯಲ್ಲ, ಸೊ ಡ್ಯೂ ಟು ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನ್. ನೋಡಿ, ನೀವು ಚಾರ್ಜಸ್ ನ ಇಂಜೆಕ್ಟ್ ಮಾಡಿ ಒಳಗಡೆ ಬಿಡಿ, ಪ್ಲಸ್ ಕ್ಯೂ ಚಾರ್ಜ್ ನ ಇಲ್ಲಿ ಬಿಡಿ, ಅವೇನಾಗುತ್ತೆ ಒಂದಕ್ಕೊಂದು ರಿಪಲ್ ಆಗಿ ಯೂನಿಫಾರ್ಮ್ ಆಗಿ ರಿಪಲ್ ಆಗಿ ಎಲ್ಲಾ ಚಾರ್ಜಸ್ ದೂರ ಹೋಗೋಕೆ ಟ್ರೈ ಮಾಡತ್ತೆ. ಬಿಕಾಸ್ ಲೀಸ್ಟ್ ಪೊಟೆನ್ಶಿಯಲ್ ಗೆ ಹೋಗ್ಬೇಕು. ಹಾಗಾಗಿ ಎಲ್ಲಾ ಚಾರ್ಜಸ್ ಬಂದು ಸರ್ಫೇಸ್ ಗೆ ಮತ್ತೆ ಬಂದು ಕೂತ್ಕೊಳ್ಳುತ್ತೆ. ಅಂದ್ರೆ ಈ ಮೂರು ಕೇಸ್ ನಲ್ಲಿ ಚಾರ್ಜಸ್ ಎಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಸರ್ಫೇಸ್ ನಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಸೊ ದೇರ್ಫೋರ್ ಈ ಮೂರು ಕ್ಯಾಟಗರಿನ ಒಂದು ಕೇಸ್ ಸ್ಟಡಿ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ. ಕಮಿಂಗ್ ಟು ದಿಸ್ ಸೈಡ್, ಇದಕ್ಕೆ ಏನಾಗತ್ತಪ್ಪ ಅಂದ್ರೆ ಇದ್ರ ಒಳಗಡೆ ಇಂಜೆಕ್ಟ್ ಮಾಡಿದ ಚಾರ್ಜಸ್ ನಾನ್ ಕಂಡಕ್ಟಿಂಗ್ ಆಗಿರೋದ್ರಿಂದ ಸೊ ಲೇಯರ್ ಬೈ ಲೇಯರ್ ಆಗತ್ತೆ. ಅರೆ ಹೊರಗಡೆ ಬರಕ್ಕೆ ಕಂಡಕ್ಷನ್ ಆಗಲ್ಲ, ಚಾರ್ಜಸ್ ಹೊರಗಡೆ ಬರ್ಬೇಕಾದ್ರೆ ಕಂಡಕ್ಷನ್ ಆಗ್ಬೇಕು, ಇಲ್ಲಿ ಕಂಡಕ್ಷನ್ ಆಗಲ್ಲ. ಸೊ ಏನಾಗತ್ತೆ, ಯೂನಿಫಾರ್ಮ್ ಆಗಿ ಒಳಗಡೆ ಸ್ಪಿಯರ್ ಪೂರ್ತಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಒಂದು ಅಸಂಪ್ಷನ್ ಏನಪ್ಪಾ ಅಂದ್ರೆ, ಅಫ್ಕೋರ್ಸ್ ನಾನ್ ಯೂನಿಫಾರ್ಮ್ ಆಗಿ ಆಗಿರಬಹುದು, ಬಟ್ ನಾವು ಸ್ಟಡಿ ಪರ್ಪಸ್ಗೆ ಚಾರ್ಜಸ್ ಯೂನಿಫಾರ್ಮ್ ಆಗಿ ಪೂರ್ತಿ ಮೆಟೀರಿಯಲ್ ಎಲ್ಲ ತುಂಬಿಕೊಳ್ಳುತ್ತೆ. ಇದಕ್ಕೆ ಏನಾದ್ರೂ ಚಾರ್ಜ್ ಅನ್ನ ಕೊಟ್ರೆ, ಸೊ ಈ ಅಸಂಪ್ಷನ್ ಮೇಲೆ, ಅಂಡ್ ವೆರಿ ಇಂಪಾರ್ಟೆಂಟ್ಲಿ ದ ಚಾರ್ಜ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್, ಯೂನಿಫಾರ್ಮ್ಲಿ distributed throughout the sphere, ಸೊ ಸ್ಪಿಯರ್ ಪೂರ್ತಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹಾಗಾಗಿ ಇದನ್ನ ಸಪರೇಟ್ ಆಗಿ ಸ್ಟಡಿ ಮಾಡ್ತೀವಿ. ಈ ಮೂರನ್ನು ಒಂದೇ ಕ್ಯಾಟಗರಿ ಆಗಿ ಸ್ಟಡಿ ಮಾಡ್ತೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನ್ ಬೇಕಪ್ಪ ನಮ್ಗೆ, ಲಾಸ್ಟ್ ವಿಡಿಯೋ ನಂಬರ್ 13 ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇಂದ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಅಂತ ಈಕ್ವೇಶನ್ ಬೇಕು. ಈ ಮೂರು ಕ್ಯಾಟಗರಿಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಏನಿತ್ತು, 0 ಇತ್ತು. ನೆನಪಿದೆಯಾ? ಈ ಮೂರು ಕ್ಯಾಟಗರಿನಲ್ಲಿ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇತ್ತು. ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಒಂದು ಪಾಯಿಂಟ್ ನ ಆಚೆ ತಗೊಂಡು ಯಾವ ತರ ಇತ್ತು, KQ divided by R² ಇತ್ತು. ಸೊ ದಿಸ್ ವಾಸ್ ಅ ಫಾರ್ಮುಲಾ ವಿ ಹ್ಯಾವ್ ಡಿರೈವ್ಡ್ ಇನ್ ವಿಡಿಯೋ ನಂಬರ್ 13. ಅದೇ ರೀತಿ ಇಲ್ಲಿ ದ ಫೀಲ್ಡ್ ಔಟ್ಸೈಡ್, ಈ ಔಟ್ಸೈಡ್ ಇಸ್ ಈಕ್ವಲ್ಸ್ ಟು KQ divided by R², ಸೇಮ್ ಬರ್ತಿತ್ತು. ಬಟ್ ಇನ್ಸೈಡ್ ಒಂಚೂರು ಫಾರ್ಮುಲಾ ವೇರಿ ಆಗ್ತಾ ಇತ್ತು. ಅದು ಯಾವ ರೀತಿ ಇರ್ತಿತ್ತಪ್ಪ ಅಂದ್ರೆ, ದ ಫೀಲ್ಡ್ ಇನ್ಸೈಡ್ ಇಸ್ K into Q into small r divided by R cube. ಸ್ಮಾಲ್ r ಅಂದ್ರೆ ಸೆಂಟರ್ ಇಂದ ಇಲ್ಲಿ ಪಾಯಿಂಟ್ ಗೆ ಕನ್ಸಿಡರ್ ಮಾಡಿರ್ತಕ್ಕಂಥ ಡಿಸ್ಟೆನ್ಸ್ r, ಅಂಡ್ ಕ್ಯಾಪಿಟಲ್ R ಇಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್. ಸೊ ಇಷ್ಟು ನಿಮ್ಗೆ ಗೊತ್ತಿದ್ರೆ ಮುಂದಕ್ಕೆ ಹೋಗ್ಬೋದು, ಈ ಫಾರ್ಮುಲಾಸ್ ಗೊತ್ತಿದ್ರೆ ಮುಂದಕ್ಕೆ ಹೋಗ್ಬೋದು. ಲೆಟ್ಸ್ ಗೋ to the actual topic, that is electric potential due to these spheres. ಈ ಕ್ಯಾಟಗರಿ ಎಲ್ಲಾ ಸ್ಪಿಯರ್ಸ್ ಇಂದ ಸೆಂಟರ್ ಇಂದ ಮಿಡ್ ಪಾಯಿಂಟ್ ಇಂದ ದೂರ ಹೋಗ್ತಾ ಇದೆ. ಯಾವ ರೀತಿ ಪೊಟೆನ್ಶಿಯಲ್ ವೇರಿ ಆಗುತ್ತೆ, ಗ್ರಾಫ್ಸ್ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಬೇಕಾದ್ರೆ ತೆಗೆದು ನೋಡಿ, ಸಿಕ್ಕಾಪಟ್ಟೆ ರಿಪೀಟೆಡ್ ಕ್ವಶನ್ಸ್ ಆಗಿದೆ ಗ್ರಾಫ್ಸ್ ಮೇಲೆ ಇಂದ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ಅವರ್ ಆಕ್ಚುಯಲ್ ಟಾಪಿಕ್, ದ ಪೊಟೆನ್ಶಿಯಲ್ ಡ್ಯೂ ಟು ಸ್ಪಿಯರ್ಸ್. ಎರೇಸ್ ಮಾಡ್ತಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಡನ್. The potential due to three spheres: hollow conducting,
hollow non-conducting and solid conducting spheres. As I already told, already ನಿಮಗೆ ಗೊತ್ತಿರೋ ಪ್ರಕಾರ ಈ ಮೂರು ಕ್ಯಾಟಗರಿ, ಈ ಮೂರು ಸ್ಪಿಯರ್ಸ್ ನ ಒಂದ್ ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ವಿ. ಯಾಕೆ ಅಂದ್ರೆ ಇದಕ್ಕೇನಾದ್ರೂ ಸ್ವಲ್ಪ ಚಾರ್ಜ್ ನ ಕೊಟ್ರೆ ಎಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ? ಮೂರು ಟೈಪ್ಸ್ ಆಫ್ ಸ್ಪಿಯರ್ಸ್ ನಲ್ಲಿ ಸರ್ಫೇಸ್ ನಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಲೆಟ್ ಮಿ ರೈಟ್ ದಟ್ ಒನ್, ಅದನ್ನ ಬರೀತೀನಿ ನೋಡಿ. ಈಗ ಒಂದು ಟೋಟಲ್ ಚಾರ್ಜ್ ಪ್ಲಸ್ ಕ್ಯೂ ನ ತಗೊಂಡು ಹೋಗಿ ಇದಕ್ಕೆ ಕೊಟ್ರೆ ಎಲ್ಲಾ ಚಾರ್ಜು ಎಲ್ಲಿ ಬರುತ್ತೆ? ಪಾಸಿಟಿವ್ ಚಾರ್ಜಸ್ ಸರ್ಫೇಸ್ ನಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಟಸ್ಕ್ ಪುಸ್ಕು ಟಸ್ಕ್ ಪುಸ್ಕು ಟಸ್ಕ್ ಪುಸ್ಕು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ದಿಸ್ ಇಸ್ ದ ಮೆಕ್ಯಾನಿಸಮ್. ಈಗ ನೋಡೋಣ, ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇದೆ. ಐ ಹ್ಯಾವ್ ರಿಟನ್ ಹಿಯರ್, ಗೊತ್ತಿದೆ, ಲಾಸ್ಟ್ ಲಾಂಗ್ ಹೇಗೋ ಲಾಸ್ಟ್ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡಿರೋದು. ಅದೇ ಹೊರಗಡೆ ಹೋದ್ರೆ ಈ ಸೆಂಟರ್ ಇಂದ ಹೊರಗಡೆ ಒಂದು ಪಾಯಿಂಟ್ ಅಲ್ಲಿ ಡಿಸ್ಟೆನ್ಸ್ ಆರ್ ಇದ್ರೆ ಇಲ್ಲಿ ಫೀಲ್ಡ್ ಈ ತರ ಇರುತ್ತೆ, ರೇಡಿಯಲಿ ಔಟ್ವರ್ಡ್ ಇಫ್ ಇಟ್ ಇಸ್ ಅ ಪಾಸಿಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಆದ್ರೆ ರೇಡಿಯಲಿ ಇನ್ವರ್ಡ್. ಬೇಕಾದ್ರೆ ನೀವು ನೆಗೆಟಿವ್ ಚಾರ್ಜ್ಗೂ ಸೇಮ್ ಆರ್ಗ್ಯುಮೆಂಟ್ ನ ಎಕ್ಸ್ಟೆಂಡ್ ಮಾಡಬಹುದು. ಈಗ ಸದ್ಯಕ್ಕೆ ಒಳಗಡೆ ಪೊಟೆನ್ಶಿಯಲ್ ಎಷ್ಟಿದೆ, ಹೊರಗಡೆ ಪೊಟೆನ್ಶಿಯಲ್ ಎಷ್ಟಿದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಒಂದು ಕೆಲಸ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ ಔಟ್ಸೈಡ್. ಹೊರಗಡೆ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಐ ಕಾಲ್ ದಟ್ ಆಸ್ ಅ ಪಾಯಿಂಟ್ ಪಿ. ಪಾಯಿಂಟ್ ಪಿ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ? KQ divided by R square. So where R is a distance between the point and the center. ಇಲ್ಲಿಂದ ಎಲ್ಲಿಗೆ ಡಿಸ್ಟೆನ್ಸ್ R ಇದ್ರೆ ಇಲ್ಲಿ ಫೀಲ್ಡ್ ಎಷ್ಟಿರುತ್ತೆ? KQ divided by R square. ಸರ್ ಫೀಲ್ಡ್ ಗೊತ್ತಿದ್ರೆ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡಬಹುದು. ಹೌದು, ಜಸ್ಟ್ ಪ್ರೀವಿಯಸ್ ವಿಡಿಯೋನಲ್ಲಿ ಇದೇ ಚಾಪ್ಟರ್, ಬೇರೆ ಚಾಪ್ಟರ್ ಅಲ್ಲ, ಇದೇ ಚಾಪ್ಟರ್ ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಒಂದು ಕಾನ್ಸೆಪ್ಟ್ ನ ಸ್ಟಡಿ ಮಾಡಿದ್ವಿ. ದ ರಿಲೇಷನ್ ಬಿಟ್ವೀನ್ ದ ಫೀಲ್ಡ್ ಅಂಡ್ ಪೊಟೆನ್ಶಿಯಲ್, ದಟ್ ಈಸ್ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು minus of integration of E dot dr, dot product of electric field and displacement vector. ನೆನಪಿದ್ಯಾ? ನೆನಪಾಯ್ತಾ ಏನಾದ್ರು? ಓಕೆ, ಈಗ ಲೆಟ್ ಅಸ್ ಡೂ ಒನ್ ಥಿಂಗ್. ನಾವು ಇಲ್ಲಿ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡಬೇಕಾಗಿರೋದು, ಇಲ್ಲಿ ಫೀಲ್ಡ್ ಇದೆ, ಈ ಪಾಯಿಂಟ್ ನಲ್ಲಿ ಫೀಲ್ಡ್ ಇದೆ. ಈಗ ಈ ಇಕ್ವೇಶನ್ ನ ಇಂಟಿಗ್ರೇಟ್ ಮಾಡೋಣ. ಲೆಟ್ ಅಸ್ ಇಂಟಿಗ್ರೇಟ್ ಫ್ರಮ್ ಇನ್ಫಿನಿಟಿ ಟು ಗಿವೆನ್ ಪಾಯಿಂಟ್. ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ the point and infinity is equals to integration of E dot dr with minus sign from infinity to P. Infinity na ಒಂದು ಪಾಯಿಂಟ್ ಚಾರ್ಜ್ ನ ಇಲ್ಲಿ ತಗೊಂಬರಕ್ಕೆ ಎಷ್ಟು ವರ್ಕ್ ಬೇಕಾಗುತ್ತೆ ಅದನ್ನೇ ಪೊಟೆನ್ಶಿಯಲ್ ಅಂತ ಕರೆಯೋದು. ಅದನ್ನೇ ನಾನು ಇಲ್ಲಿ ಬರ್ದಿದ್ದೀನಿ. ಅಂಡ್ ಬಿಗಿನಿಂಗ್ ಆಫ್ ದ ಚಾಪ್ಟರ್ ನಲ್ಲಿ ಇನ್ನೊಂದು ನಿಮ್ಗೆ ಅಸಂಪ್ಷನ್ ಕೊಟ್ಟಿದೆ. ಯಾವುದೇ ಒಂದು ಸಿಸ್ಟಮ್ ಆಫ್ ಚಾರ್ಜಸ್ ಅಥವಾ ಪಾಯಿಂಟ್ ಚಾರ್ಜಸ್ ನ ತಗೊಳ್ಳಿ, ಇನ್ಫಿನಿಟಿಗೆ ಹೋಗಿ ವಾಟ್ ಇಸ್ ಅ ಪೊಟೆನ್ಶಿಯಲ್ ಅಟ್ ಇನ್ಫಿನಿಟಿ? 0. ಇನ್ಫಿನಿಟಿಯಲ್ಲಿ ಪೊಟೆನ್ಶಿಯಲ್ 0 ಇರತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಅಸಂಪ್ಷನ್ ಮಾಡ್ಕೊಂಡಿದ್ವಿ. ಇಲ್ಲಿ ಯೂಸ್ ಮಾಡ್ತೀನಿ. ಸೊ ಇದನ್ನ ನಾನು Vp ಮೈನಸ್ ವಿ ಇನ್ಫಿನಿಟಿ ಇಸ್ ಈಕ್ವಲ್ಸ್ ಟು ಮೈನಸ್ ಇಂಟಿಗ್ರೇಷನ್ ಆಫ್ ಈ ವ್ಯಾಲ್ಯೂ ಏನಿದೆ KQ ಡಿವೈಡೆಡ್ ಬೈ R ಸ್ಕ್ವೇರ್ ಇದೆ dr ಕಾಸ್ ಆಫ್ 0. ಆಕ್ಚುಲಿ ಡಾಟ್ ಪ್ರಾಡಕ್ಟ್ ಇರೋದ್ರಿಂದ ಕಾಸ್ ಥೀಟಾ ಬರುತ್ತೆ. ರೇಡಿಯಲ್ ವೆಕ್ಟರ್ ಈ ತರ ಇದೆ, ಡಿಸ್ಪ್ಲೇಸ್ಮೆಂಟ್ ಈ ತರ ಇದೆ. ಸೊ ಲೆಟ್ ಮಿ ಕನ್ಸಿಡರ್ ಕಾಸ್ ಆಫ್ ಥೀಟಾ ಇಸ್ ಕಾಸ್ 0, ದಟ್ ಇಸ್ ಈಕ್ವಲ್ಸ್ ಟು 1. Assuming electric field is radially outward ಇದೆ ಅಂತ ಒಂದು ಅಸಂಪ್ಷನ್ ಮಾಡ್ಕೊಂಡು cos theta 0 ತಗೊಂಡಿನಿ. cos 0 1 ಬರುತ್ತೆ, ಹಾಗಾಗಿ ಅದನ್ನ ಇಗ್ನೋರ್ ಮಾಡಬಹುದು. ಅಂಡ್ ಇದೇನಿದು? ದಿಸ್ ಇಸ್ ಆಲ್ಸೋ 0. ಪೊಟೆನ್ಶಿಯಲ್ ಅಟ್ ಇನ್ಫಿನಿಟಿ ಇಸ್ 0. ಪೊಟೆನ್ಶಿಯಲ್ ಅಟ್ ಪಾಯಿಂಟ್ P ಇಸ್ ಈಕ್ವಲ್ಸ್ ಟು ಮೈನಸ್ K ಅನ್ನೋದು ಕಾನ್ಸ್ಟೆಂಟ್, ಟೋಟಲ್ ಚಾರ್ಜ್ ಅನ್ನೋದು ಕಾನ್ಸ್ಟೆಂಟ್. KQ ಆಚೆಗೆ ತೆಗೆರಿ ಇಂಟಿಗ್ರೇಷನ್ ಆಫ್ 1 by R square dr into 1. And the limits varies from infinity to point P. Infinity to distance ಎಲ್ಲಿಂದ ಎಲ್ಲಿವರೆಗೂ ಆಗುತ್ತೆ? ಅರೆ ಇನ್ಫಿನಿಟಿ ಇಂದ ಪಾಯಿಂಟ್ P ಗೆ ಬಂದಾಗ ಡಿಸ್ಟೆನ್ಸ್ ಏನಿದೆ? R ಇದೆ. So I'll write the distance R, infinity to R. What is the integration of 1 by R square? KQ into integration of 1 by R square is minus 1 by R minus 1 divided by R. And the limits varies from infinity to given distance small r. The potential at point P is equals to minus KQ into minus 1 by R minus minus plus 1 by infinity. Idu hegu 0 agate. So therefore the potential at point P is equals to minus KQ divided by R. Minus alla illon minus ide, hagagi plus agate. Note ಮಾಡ್ಕೊಳ್ಳಿ, it is inversely proportional to the 1 r distance. ಇಲ್ಲಿ ಏನು ಬರ್ತದೆ? inversely proportional to the square of the distance. E is inversely proportional to R square and inversely proportional to R. ಅದೇ ಇದು ಯಾವ ತರ ಬಿಹೇವ್ ಮಾಡ್ತದೆ ಅಂದ್ರೆ,
ಈ ಪೂರ್ತಿ ಚಾರ್ಜ್ ಸೆಂಟರಲ್ ಇದ್ರೆ ಏನು ಪೊಟೆನ್ಶಿಯಲ್ ಕೊಡುತ್ತೋ ಅದೇ ತರ ಪೊಟೆನ್ಶಿಯಲ್ ಕೊಡ್ತಿದೆ. ಸೊ ದಿಸ್ ಇಸ್ as if entire charge is at center. ಪೂರ್ತಿ ಚಾರ್ಜ್ ಸೆಂಟರ್ ಅಲ್ಲಿ ಇದ್ರೆ ಏನ್ ಈಕ್ವೇಶನ್ ಇರುತ್ತೆ, ಅರೆ ಈ ಪೂರ್ತಿ ಚಾರ್ಜ್ ಪ್ಲಸ್ ಕ್ಯೂ ಇಲ್ಲಿ ತಗೊಂಡ್ರೆ ಇಲ್ಲಿಂದ ಈ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿರುತ್ತೆ, ಸೇಮ್ ಈಕ್ವೇಶನ್ ಬರುತ್ತಾ, ಅದೇ ರೀತಿ ಇದು ಬಿಹೇವ್ ಮಾಡುತ್ತೆ. ಸೊ ನೋಡಿ ಈ ಈಕ್ವೇಶನ್ ಆರ್ ಅನ್ನೋದೇನು, ಇಲ್ಲಿಂದ ಇಲ್ಲಿವರೆಗೂ ಪಾಯಿಂಟ್ ಕನ್ಸಿಡರ್ ಮಾಡಿರ್ತಕ್ಕಂಥ ಪಾಯಿಂಟ್ ವರೆಗೂ ಡಿಸ್ಟೆನ್ಸ್ ಏನಿದೆ ಅದನ್ನ ಆರ್ ಅಂತ ಕರೆದ್ವಿ. ಈಗ ಈ ಪಾಯಿಂಟ್ ನ ಆ ಕಡೆ ತಗೊಂಡ್ ಹೋಗ್ತಾ ಇದ್ರೆ ಏನಾಗುತ್ತೆ, ಪೊಟೆನ್ಶಿಯಲ್ ಕಮ್ಮಿ ಆಗ್ತಾ ಇರುತ್ತೆ. ಅದೇ ಆರ್ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದ್ರೆ ಪೊಟೆನ್ಶಿಯಲ್ ಕಮ್ಮಿ ಆಗ್ತಾ ಇರುತ್ತೆ. ಈ ಪಾಯಿಂಟ್ ನ ಈ ಕಡೆ ತಗೊಂಡ್ ಬರ್ತಾ ಇರಿ, ಆರ್ ಡಿಸ್ಟೆನ್ಸ್ ಕಮ್ಮಿ ಆಗತ್ತೆ, ಹಾಗಾಗಿ ಪೊಟೆನ್ಶಿಯಲ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ವ್ಯಾಲಿಡ್ ಅಪ್ ಟು ಸರ್ಫೇಸ್. ಹಾಗಾದ್ರೆ ಸರ್ಫೇಸ್ ಮೇಲೇನು ಈ ಪಾಯಿಂಟ್ ನ ಈ ಲಾಜಿಕ್ ನ ಅಪ್ಲೈ ಮಾಡಬಹುದು. ಸೊ ದೇರ್ಫೋರ್ ದ ಪೊಟೆನ್ಶಿಯಲ್ ಅಟ್ ಸರ್ಫೇಸ್ ಮೇಲೆ ಪೊಟೆನ್ಶಿಯಲ್ ಏನಿರುತ್ತೆ ಅಂದ್ರೆ ಈ ಪಾಯಿಂಟ್ ನ ಇಲ್ಲಿ ತಗೊಂಡ್ರೆ ಈ ಡಿಸ್ಟೆನ್ಸ್ ಏನಿರುತ್ತೆ ಅದು ಸ್ಮಾಲ್ ಆರ್ ಆಗುತ್ತೆ, ಅದೇನಾಗುತ್ತೆ ಕ್ಯಾಪಿಟಲ್ ಆರ್ ಆಗುತ್ತೆ. ಸೊ ದೇರ್ಫೋರ್ ದ ಪೊಟೆನ್ಶಿಯಲ್ ಅಟ್ ದ ಸರ್ಫೇಸ್ ಇಸ್ KQ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್. ಸರ್ಫೇಸ್ ನಲ್ಲಿ KQ ಡಿವೈಡೆಡ್ ಬೈ ಆರ್ ಇರುತ್ತೆ. ಸೊ ಲೆಟ್ಸ್ ಗೋ ಟು ಇನ್ಸೈಡ್, ಒಳಗಡೆ ಹೋಗೋಣ. ವಾಟ್ ಇಸ್ ದ ಪೊಟೆನ್ಶಿಯಲ್ ಇನ್ಸೈಡ್ ದ ಸ್ಪಿಯರ್? ಈ ಸ್ಪಿಯರ್ ಒಳಗಡೆ ಏನಿರುತ್ತೆ ಅದನ್ನ ನಾವು ನೋಡೋಣ. ಇವರು ಎಷ್ಟು ನೋಟ್ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟೆ. ಡನ್, ಎರೇಸ್ ಮಾಡ್ಲಾ? ಐ ಆಮ್ ಗೋಯಿಂಗ್ ಟು ಎರೇಸ್. ಓಕೆ, ಇಷ್ಟೊತ್ತು ಮಾಡಿದ್ದು ಔಟ್ಸೈಡ್ ಅಲ್ಲಿ ಹೆಡಿಂಗ್ ಹಾಕೊಳ್ಳಿ ಬೇಕಾದ್ರೆ. ನೆಕ್ಸ್ಟ್ ಲೆಟ್ ಅಸ್ ಕನ್ಸಿಡರ್ ಇನ್ಸೈಡ್, ಒಳಗಡೆಗೆ ಹೋಗ್ತೀನಿ. So let us go to a point inside the sphere. Case 2, inside the sphere. Sphere ಒಳಗಡೆಗೆ ಹೋಗೋಣ. ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ. ಈ ಪಾಯಿಂಟ್ ನ ತೆಗೆದ್ಬಿಟ್ಟು let me consider a point P which is at the inside the sphere at a distance small r. Center of the sphere ಇಂದ ಕನ್ಸಿಡರ್ ಮಾಡಿರ್ತಕ್ಕಂಥ ಪಾಯಿಂಟ್ ಗೆ ಡಿಸ್ಟೆನ್ಸ್ ಸ್ಮಾಲ್ r ಇದೆ. And ಈ ಡಿಸ್ಟೆನ್ಸ್ ನ ನಾನು ಕ್ಯಾಪಿಟಲ್ ಆರ್ ಅಂತ ಅನ್ಕೊಂಡೆ. ದಟ್ ಇಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್. ಈಗ ಸೇಮ್ ಲಾಜಿಕ್ ನ ಅಪ್ಲೈ ಮಾಡ್ತೀನಿ. ಸರಿ, ಈಗ ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಇಕ್ವೇಶನ್ ಬರೀತೀನಿ ನೋಡಿ. ವಿ ಹ್ಯಾವ್ ದ ರಿಲೇಷನ್ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಇ ಡಾಟ್ ಡಿ ಆರ್. ಈಗ ಇಂಟಿಗ್ರೇಷನ್ ಲಿಮಿಟ್ಸ್ ಎಲ್ಲಿಂದ ಎಲ್ಲಿಗೆ ಅಪ್ಲೈ ಮಾಡಬೇಕು? ಇನ್ಫಿನಿಟಿಯಿಂದ ಈ ಪಾಯಿಂಟ್ ಗೆ ಅಪ್ಲೈ ಮಾಡ್ಬೇಕಾ? ನೋಡಿ, ನೀವು ಲಿಮಿಟ್ಸ್ ಅಲ್ಲಿ ನಿಮ್ಗೆ ಐಡಿಯಾ ಬಂದಿರುತ್ತೆ ಮ್ಯಾಥಮೆಟಿಕ್ಸ್ ನಲ್ಲಿ. ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಫ್ಯೂಚರ್ ಅಲ್ಲಿ ಮ್ಯಾಥಮೆಟಿಕ್ಸ್ ಹೇಳ್ತಾರೆ. ಇನ್ಫಿನಿಟಿಯಿಂದ ಇಲ್ಲಿಗೆ ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ಫಂಕ್ಷನ್ ಕಂಟಿನ್ಯೂಸ್ ಇರಬೇಕು. ಬಟ್ ಇಲ್ಲೇನಾಗ್ತಾ ಇದೆ, ನೀವು ಫೀಲ್ಡ್ ಅಲ್ಲಿ ನೋಡ್ಬೋದು, ಫೀಲ್ಡ್ ನ ಡ್ರಾ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಆರ್ ಡ್ರಾ ಮಾಡಿದ್ರೆ ಇನ್ಸೈಡ್ 0 ಇರ್ತಿತ್ತು, ಆಮೇಲೆ ಸಡನ್ ಆಗಿ ರೈಸ್ ಆಗಿ ಈ ತರ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಬರ್ತಿತ್ತು. ಇನ್ಫಿನಿಟಿಯಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಫಂಕ್ಷನ್ ಇದೆ, ಮತ್ತೇನಾಗ್ತಾ ಇದೆ, ಬ್ರೇಕ್ ಆಗ್ತಾ ಇದೆ. ಹಾಗಾಗಿ ಇನ್ಫಿನಿಟಿಯಿಂದ ಒಳಗಡೆ ಪಾಯಿಂಟ್ ಗೆ ನಾವು ಇಂಟಿಗ್ರೇಟ್ ಮಾಡಕ್ಕಾಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಸರ್? ಸೊ ಲೆಟ್ ಅಸ್ ಇಂಟಿಗ್ರೇಟ್ ಫ್ರಮ್ ಸರ್ಫೇಸ್ ಟು ಗಿವೆನ್ ಪಾಯಿಂಟ್. ಸರ್ಫೇಸ್ ಇಂದ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಗೆ ಇಂಟಿಗ್ರೇಟ್ ಮಾಡೋಣ. Then what we get, that's what we are going to see, that is the integration of E dot dr. ಈಗ ಲಿಮಿಟ್ಸ್ ಎಲ್ಲಿಂದ ಎಲ್ಲಿಗೆ ಅಪ್ಲೈ ಮಾಡಬೇಕು? ಸರ್ಫೇಸ್ ಇಂದ ಪಾಯಿಂಟ್ P ಗೆ ಅಪ್ಲೈ ಮಾಡಬೇಕು. ಸೊ that is that potential at the surface minus potential at the point P, that is equals to minus integration of E dot dr. The limits varies from surface in the point P ಗೆ. ಸರ್ಫೇಸ್ ಅಲ್ಲಿ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ? ಕ್ಯಾಪಿಟಲ್ ಆರ್ ಇದೆ. ಅರೆ ಸರ್ಫೇಸ್ ಅಲ್ಲಿ ಡಿಸ್ಟೆನ್ಸ್ ಆರ್ ಇದೆ, ಪಾಯಿಂಟ್ ಹತ್ರ ಬಂದ್ರೆ ದಟ್ ಈಸ್ ಸ್ಮಾಲ್ ಆರ್ ಆಗುತ್ತೆ. ಸೊ ಎನಿ ಹೌ ಎಲೆಕ್ಟ್ರಿಕ್ ಫೀಲ್ಡ್ 0 ಇದೆ ಒಳಗಡೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ 0 ಆದ್ರೆ VS is equals to, so VS minus VP is equals to integration of 0 dr. ಏನ್ ಬರುತ್ತೆ? 0 ನೇ ಬರುತ್ತೆ. ಅಂದ್ರೆ VS is equals to VP. ಏನ್ ಸರ್ ಇದು? ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಸರ್ಫೇಸ್ ಅಲ್ಲಿ ಏನಿದೆಯೋ ಪೊಟೆನ್ಶಿಯಲ್ ಒಳಗಡೆ ಒಂದು ಪಾಯಿಂಟ್ ಅಲ್ಲೂ ಅಷ್ಟೇ ಇದೆ. ಸರ್ ಅದೇ ಪಾಯಿಂಟ್ ನಾನು ಇಲ್ಲೆಲ್ಲಾದ್ರೂ ಕನ್ಸಿಡರ್ ಮಾಡ್ತೀನಿ, ಸೇಮ್ ಪೊಟೆನ್ಶಿಯಲ್ ಬರುತ್ತೆ. ಅಂದ್ರೆ ಸರ್ಫೇಸ್ ನಲ್ಲಿ ಏನಿದೆಯೋ ಸ್ಪಿಯರ್ ಪೂರ್ತಿ ಒಳಗಡೆ ಅಷ್ಟೇ ಪೊಟೆನ್ಶಿಯಲ್ ಇದೆ. ಸೊ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಪಾಯಿಂಟ್. ಅರ್ಥ ಆಯ್ತಾ? ನೋಡಿ, ಕನ್ಫ್ಯೂಷನ್ ಏನೇ ಇಲ್ವಾ? ಈಗ ಗ್ರಾಫ್ ನ ಪ್ಲಾಟ್ ಮಾಡೋಣ. ಸೊ ಐ ಆಮ್ ಗೋಯಿಂಗ್ ಟು ಪ್ಲಾಟ್ ದ ಗ್ರಾಫ್ ಫಾರ್ ದಿಸ್ ಕೈಂಡ್ ಆಫ್ ಸ್ಪಿಯರ್ಸ್. ಈ ಮೂರು ಕ್ಯಾಟಗರೀಸ್ ನ ಇಲ್ಲಿ ಬರೀತೀನಿ. ವಿ ಇನ್ಸೈಡ್ is equals to V surface is equals to KQ divided by R. V outside ಬರೆದ್ರೆ
KQ divided by small r ಬರುತ್ತೆ. ಸೊ ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. I'll draw the graph. ಆಯ್ತಾ ಇದು? Done? ಗ್ರಾಫ್ ತುಂಬಾ ಇಂಪಾರ್ಟೆಂಟ್, ಸಿಕ್ಕಾಪಟ್ಟೆ ಕೇಳ್ತಾ ಇದಾರೆ. ಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗೆದು ನೋಡಿ. ಅದೆಷ್ಟು ಸತಿ ಕೇಳಿದಾರೋ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ನಂಗೆ ನೆನಪೇ ಇಲ್ಲ. ನೀಟ್ ಅಲ್ಲೂ ಕೇಳಿದಾರೆ, JEE ಅಲ್ಲೂ ಕೇಳಿದಾರೆ, KCET ಅಂತೂ ಸಿಕ್ಕಾಪಟ್ಟೆ ಇದ್ರ ಮೇಲೆ ಗ್ರಾಫ್ ಮೇಲೆ ಪ್ರಾಬ್ಲಮ್ಸ್ ಮತ್ತೆ ಗ್ರಾಫ್ಸ್ ಸಿಕ್ಕಾಪಟ್ಟೆ ಕೇಳ್ತಾರೆ. ಹಾಗಾಗಿ ಒಂಚೂರು ನೀಟಾಗಿ ನೋಡ್ಕೊಳ್ಳಿ. ಸೊ ಲೆಟ್ ಅಸ್ ಕನ್ಸಿಡರ್ ಅ ಗ್ರಾಫ್. ಎಕ್ಸ್ ಆಕ್ಸಿಸ್ ನಲ್ಲಿ ಡಿಸ್ಟೆನ್ಸ್ ಆರ್ ತಗೊಂತೀನಿ, ವೈ ಆಕ್ಸಿಸ್ ನಲ್ಲಿ ಪೊಟೆನ್ಶಿಯಲ್ ತಗೊಂತೀನಿ. ನೋಡಿ ಸೆಂಟರ್ ಇಂದ ದೂರ 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 ಹೋಗ್ತಾ ಇದೆ. ಪೊಟೆನ್ಶಿಯಲ್ ಇಲ್ಲಿವರೆಗೂ ಸೇಮ್ ಇರತ್ತಾ? Until we go from here to here, the potential remains same, and that value is V is equals to V inside is equals to V surface, that is equals to KQ divided by R ಇರುತ್ತೆ. ಇಲ್ಲಿಂದ ಎಲ್ಲಿವರೆಗೂ ಬಂದ್ರೆ ಸೇಮ್ ಪೊಟೆನ್ಶಿಯಲ್ ಇರುತ್ತೆ. ಮತ್ ಇಲ್ಲಿಂದ ದೂರ ಹೋಗ್ತಾ ಇದ್ರೆ ಏನಾಗುತ್ತೆ? ಪೊಟೆನ್ಶಿಯಲ್ ಕಮ್ಮಿ ಆಗುತ್ತೆ. ಯಾವ್ದ್ರ ಕಮ್ಮಿ ಆಗುತ್ತೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್. ಹಾಗಾಗಿ ದಿಸ್ ಇಸ್ E is equals to, sorry not E, V is equals to constant, and when you go from the surface ಇಂದ ಆಚೆಗೆ ಹೋದ್ರೆ E ಯಾಕೆ ಬರ್ತಿದೆ? V is inversely proportional to R. ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ಲಿ ಝೀರೋ ಆಗುತ್ತೆ? ಇನ್ಫಿನಿಟಿ ಅಲ್ಲಿ ಝೀರೋ ಆಗುತ್ತೆ. ಇದು ಕರ್ವ್ ಇನ್ಫಿನಿಟಿ ವರೆಗೂ ಹಾಗೆ ಹೋಗ್ತಾ ಇರುತ್ತೆ. ಇಟ್ ಗೋಸ್ ಟು ದ ಅಸಿಂಪ್ಟೋಟಿಕಲಿ ಇನ್ಫಿನಿಟಿಯಲ್ಲಿ ಹೋಗಿ ಟಚ್ ಆಗುತ್ತೆ ಎಕ್ಸ್ ಆಕ್ಸಿಸ್ ನ. V is inversely proportional to R. ಮ್ಯಾಕ್ಸಿಮಮ್ ಎಲ್ಲಿರುತ್ತೆ? ಎನಿವೇರ್ ಬಿಟ್ವೀನ್ ದ ಸೆಂಟರ್ ಅಂಡ್ ದ ಗಿವೆನ್ ಸರ್ಫೇಸ್. ಸರ್ಫೇಸ್ ಇನ್ ದ ಸೆಂಟರ್ ಆನ್ ದ ಯಾವುದೇ ಪಾಯಿಂಟ್ ನ ಕನ್ಸಿಡರ್ ಮಾಡಿ ಸೇಮ್ ಪೊಟೆನ್ಶಿಯಲ್ ಇರುತ್ತೆ. ದಟ್ ಇಸ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮಿನಿಮಮ್ ಝೀರೋ ಇರುತ್ತೆ, ಅದೆಲ್ಲಿರುತ್ತೆ? ಇನ್ಫಿನಿಟಿಯಲ್ಲಿ ಇರುತ್ತೆ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ಸೆಕೆಂಡ್ ಕ್ಯಾಟಗರಿ ಆಫ್ ಸ್ಪಿಯರ್ಸ್. ಆಯ್ತಾ? ಅರ್ಥ ಆಯ್ತಾ? ದ ನೆಕ್ಸ್ಟ್ ಕೇಸ್ ಆಫ್ ಸ್ಪಿಯರ್ಸ್ ಇಸ್ ಸಾಲಿಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್ಸ್. ಅರೆ ಇದು ಸಾಲಿಡ್ ನಾನ್ ಕಂಡಕ್ಟಿಂಗ್, ಒಳಗಡೆ ಮೆಟೀರಿಯಲ್ ಇದೆ ಬಟ್ ನಾನ್ ಕಂಡಕ್ಟಿಂಗ್ ಆಗಿದೆ. ಒಂದು ಅಸಂಪ್ಷನ್ ಏನಪ್ಪಾ ಅಂದ್ರೆ ಚಾರ್ಜ್ ಲೇಯರ್ ಬೈ ಲೇಯರ್ ಬೈ ಲೇಯರ್ ಬೈ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಅರೆ ಎಲ್ಲಾ ಚಾರ್ಜ್ ಒಂದ್ ಕಡೆ ಕೂತ್ಕೊಳ್ಳೋದು, ಇನ್ನೊಂದ್ ಕಡೆ ಖಾಲಿ ಇರೋದು, ಈ ತರ ಇಲ್ಲ. ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಏನಾಗುತ್ತೆ? ಲೆಟ್ ಸ್ಟಡಿ ದಟ್ ಒನ್. ನಾನ್ ಯೂನಿಫಾರ್ಮ್ ಇದ್ರೆ ಅದು ಬೇರೆ ಕೇಸ್ ಆಗುತ್ತೆ, ಸಿಕ್ಕಾಪದೆ ಕಾಂಪ್ಲಿಕೇಟ್ ಆಗುತ್ತೆ, ಅದನ್ನ ಬೇಡ ಅನ್ಸುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿಸ್ ಒನ್. ಈಗ ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ಯಾವ ತರ ಇರುತ್ತೆ? ದಟ್ ಇಸ್ KQ ಡಿವೈಡೆಡ್ ಬೈ R ಸ್ಕ್ವೇರ್. ಆಸ್ ಎಫ್ ಪೂರ್ತಿ ಚಾರ್ಜ್ ಸೆಂಟರ್ ಅಲ್ಲಿ ಇದ್ರೆ ಯಾವ ತರ ಬಿಹೇವ್ ಮಾಡುತ್ತೋ ಅದೇ ತರ ಮಾಡುತ್ತೆ. ಬಟ್ ಒಳಗಡೆ ಹೋದಾಗ ಪಿಕ್ಚರ್ ಚೇಂಜ್ ಆಗುತ್ತೆ. ವೆನ್ ಯು ಗೆಟ್ ಇನ್ ಸೈಡ್, ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಾಟ್ ಝೀರೋ. ಈ ಕೇಸ್ ನಲ್ಲಿ ಝೀರೋ ಇಲ್ಲ, ಈ ತರ ವೇರಿ ಆಗುತ್ತೆ. ವೇರ್ R is a distance from center to the considered point. ಈಗ ಇದನ್ನ ಎರಡು ಕೇಸಸ್ ಅಲ್ಲಿ ಸ್ಟಡಿ ಮಾಡ್ತೀನಿ. ಸೊ ಫಸ್ಟ್ ಕೇಸ್ ಇಸ್ ಅಟ್ ಎ ಪಾಯಿಂಟ್ ಔಟ್ಸೈಡ್ ಪಾಯಿಂಟ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ಇರುತ್ತೆ? ದಟ್ ಇಸ್ ಗಿವೆನ್ ಬೈ KQ ಡಿವೈಡೆಡ್ ಬೈ R. ಸೊ ಪಾಯಿಂಟ್ P ನ ಇದು ಕನ್ಸಿಡರ್ ಮಾಡ್ತಾ ಇದ್ದೇನೆ such that this distance is small r. ಈ ಡಿಸ್ಟೆನ್ಸ್ ಸ್ಮಾಲ್ r ಇದೆ ಔಟ್ಸೈಡ್. Now the potential difference is equals to minus of integration from infinity to given point, the field at point into dot dr, into a dot dr. ಇದು ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಈಗ ಸದ್ಯಕ್ಕೆ ಈ ಇಕ್ವೇಶನ್ ಗೊತ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋ ನಲ್ಲಿ ಡಿರೈವ್ ಮಾಡಿದ್ವಿ. The potential difference between point P and infinity is given as integration of E dot dr from infinity to given point P. Infinity ಇಂದ ಕೊಟ್ಟಿರತಕ್ಕಂತ ಪಾಯಿಂಟ್ ಗೆ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಬೇಕಾಗಿರ್ತಕ್ಕಂತ ಪೊಟೆನ್ಶಿಯಲ್ ಡಿಫರೆನ್ಸ್ ಸಿಗುತ್ತೆ. And we also assume potential at infinity is 0. V at infinity is taken as 0. So ಹಾಗಾಗಿ ಇದೇನಾಗುತ್ತೆ? 0 ಆಗುತ್ತೆ. The potential at point P is equals to minus of integration of ಈ ವ್ಯಾಲ್ಯೂ ಏನಿದೆ? that is KQ divided by R square ಇದೆ. ಇದನ್ನ ತಗೊಂತಾ ಇದ್ದೀನಿ, ಔಟ್ಸೈಡ್ ಪಾಯಿಂಟ್ ಆಗಿರೋದ್ರಿಂದ ಇದನ್ನ ತಗೊಂತಾ ಇದ್ದೀನಿ. And the limits varies from infinity to ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಗೆ ಡಿಸ್ಟೆನ್ಸ್ ಎಷ್ಟಿದೆ? ಸ್ಮಾಲ್ r ಇದೆ. that is minus KQ ಕಾನ್ಸ್ಟೆಂಟ್ ಇರೋದ್ರಿಂದ integration of 1 by R square, and limits varies from infinity to given point R. The potential at point P is equals to minus KQ into minus 1 by R. Limits vary. Integration of 1 by R with respect to R. With respect to R. And cos theta, cos 0, that is 1 ಬರುತ್ತೆ. Assuming the field is radially, theta value 0 ಅಂತ substitute ಮಾಡ್ತಾ ಇದೀನಿ. KQ into 1 by R. Limits varies from infinity to given distance R. That is equals to minus ಆಚೆಗೆ ತೆಗೆದ್ಬಿಡಿ, KQ into 1 by R minus 1 by infinity ಬರುತ್ತೆ. What you get is potential at point P is equals to KQ divided by R. Same story ಬರ್ತಿದೆ ಸರ್.
as if entire charge is concentrated at the center. ಈ ಪೂರ್ತಿ ಚಾರ್ಜ್ ತಗೊಂಬಂದ್ ಸೆಂಟರ್ ಅಲ್ಲಿ ಕೂರಿಸಿದ್ರು ಏನ್ ಎಫೆಕ್ಟ್ ಬರುತ್ತೆ ಅಷ್ಟೇ ಬರುತ್ತೆ. ಸೊ therefore this is as if entire charge is at ಮಿಡ್ ಪಾಯಿಂಟ್ ಅಲ್ಲಿ ಸೆಂಟರ್ ಪಾಯಿಂಟ್ ಅಲ್ಲಿ ಏನಿದೆಯೋ ಏನ್ ಚಾರ್ಜ್ ಇರುತ್ತೋ ಅದೇ ತರ ಬಿಹೇವ್ ಮಾಡುತ್ತೆ. ಇಷ್ಟನ್ನ ನಾವು ಈಕ್ವೇಶನ್ ಇಂದ ನೋಡಬಹುದು. ಈ ಈಕ್ವೇಶನ್ ಎಲ್ಲಿವರೆಗೂ ವ್ಯಾಲಿಡ್ ಸರ್? ಇಟ್ ಇಸ್ ವ್ಯಾಲಿಡ್ ಅಪ್ ಟು ಸರ್ಫೇಸ್ ವರೆಗೂ ವ್ಯಾಲಿಡ್. ಹಾಗಾದ್ರೆ ದ ಪೊಟೆನ್ಶಿಯಲ್ ಅಟ್ ದ ಸರ್ಫೇಸ್ ಏನಾಗುತ್ತೆ? ದಟ್ ಈಸ್ ಈಕ್ವಲ್ಸ್ ಟು KQ divided by capital R ಆಗುತ್ತೆ. ಪೊಟೆನ್ಶಿಯಲ್ ಅಟ್ ದ ಸರ್ಫೇಸ್ ಸಿಕ್ತು, ಪೊಟೆನ್ಶಿಯಲ್ ಔಟ್ಸೈಡ್ ಸಿಕ್ತು. ಸೊ ಇದು ಬೇಕಾದ್ರೆ ಇಲ್ಲಿ ಬರ್ಬಿಟ್ಟು ಎರೇಸ್ ಮಾಡ್ತೀನಿ. ಪೊಟೆನ್ಶಿಯಲ್ ಅಟ್ outside is equals to KQ divided by small r, and small r is greater than capital R. ಇಷ್ಟ ಆಯ್ತಾ? ಈಗ ಒಳಗಡೆಗೆ ಹೋಗೋಣ, ಪಿಕ್ಚರ್ ಚೇಂಜ್ ಆಗುತ್ತೆ ನೋಡಿ. ಸೊ ಲೆಟ್ ಮಿ ಗೋ ಟು ದ ಇನ್ಸೈಡ್. ಈ ಪಾಯಿಂಟ್ ನ ಇನ್ಸೈಡ್ ಕನ್ಸಿಡರ್ ಮಾಡ್ತೀನಿ. ಐ ವಿಲ್ ಕನ್ಸಿಡರ್ ಎ ಪಾಯಿಂಟ್ ಇನ್ಸೈಡ್ ಲೈಕ್ ದಿಸ್. ಈ ಪಾಯಿಂಟ್ P ಇನ್ಸೈಡ್ ಇದೆ such that the center in the distance small r ಇದೆ. ಈಗ ಪೊಟೆನ್ಶಿಯಲ್ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಎಲ್ಲಿಂದ ಎಲ್ಲಿಗೆ ಇಂಟಿಗ್ರೇಟ್ ಮಾಡಬೇಕು? ಇನ್ಫಿನಿಟಿ ಇಂದ ಅಲ್ಲ, ಸರ್ಫೇಸ್ ಇಂದ ಬರಬೇಕು. ಯಾಕಂದ್ರೆ ಫಂಕ್ಷನ್ ಡಿಸ್ಕಂಟಿನ್ಯೂ ಆಗತ್ತೆ. ಹಾಗಾಗಿ ಮತ್ತೆ ಸರ್ಫೇಸ್ ಇಂದ ಒಳಗಡೆಗೆ ಇಂಟಿಗ್ರೇಟ್ ಮಾಡೋಣ. ಸೊ ಲೆಟ್ ಮಿ ಯೂಸ್ ದ ಈಕ್ವೇಶನ್ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಇ ಡಾಟ್ ಡಿ ಆರ್ ವಿತ್ ಮೈನಸ್ ಸೈನ್. ಈಗ ನಂಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್, ಸರ್ಫೇಸ್ ಮತ್ತೆ ಪಾಯಿಂಟ್ಸ್ ಬೇಕು. ಹಾಗಾಗಿ ವಿ ಪಿ ಮೈನಸ್ ವಿ ಸರ್ಫೇಸ್ ಇನ್ಫಿನಿಟಿ ಅಲ್ಲ, ಇನ್ಫಿನಿಟಿಯಿಂದ ಇಂಟಿಗ್ರೇಟ್ ಮಾಡಕ್ಕಾಗಲ್ಲ ಯಾಕಂದ್ರೆ ಫಂಕ್ಷನ್ ಡಿಸ್ಕಂಟಿನ್ಯೂ ಆಗಿದೆ. ಸೊ ದಟ್ ಈಸ್ ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಇಂಟಿಗ್ರೇಟ್ ಮಾಡ್ತೀನಿ. ದಟ್ ಈಸ್ ಇಂಟಿಗ್ರೇಷನ್ ಆಫ್ ಇ ಡಾಟ್ ಡಿ ಆರ್. ಇಲ್ಲಿ ಡಿಸ್ಟೆನ್ಸ್ ಏನಿತ್ತು? ಕ್ಯಾಪಿಟಲ್ ಆರ್ ಇತ್ತು. ಇಲ್ಲಿಗೆ ಬಂದಾಗ ಡಿಸ್ಟೆನ್ಸ್ ಏನಿದೆ? ಸ್ಮಾಲ್ ಆರ್. ಅರ್ಥ ಆಯ್ತಾ ಏನ್ ಮಾಡಿದೆ ಅಂತ? ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಇಂಟಿಗ್ರೇಷನ್ ಕ್ಯಾಪಿಟಲ್ ಆರ್ ಟು ಸ್ಮಾಲ್ ಆರ್ ಮಾಡ್ಬೇಕು. ಇನ್ಫಿನಿಟಿನ ಮಾಡಂಗಿಲ್ಲ, ಇನ್ಫಿನಿಟಿ ಟು ಸ್ಮಾಲ್ ಆರ್ ಮಾಡಬೇಡಿ ಯಾಕಂದ್ರೆ ಫಂಕ್ಷನ್ ಡಿಸ್ಕಂಟಿನ್ಯೂ ಆಗಿದೆ. ಸೊ ಕ್ಯಾಪಿಟಲ್ ಆರ್ ಡಿಸ್ಟೆನ್ಸ್ ಇಲ್ಲಿಂದ ಇನ್ನೊಂದು ಕಂಟಿನ್ಯೂಸ್ ಫಂಕ್ಷನ್ ಸಿಗುತ್ತೆ. ಇಲ್ಲಿ ಇನ್ಸೈಡ್ ಎಲ್ಲ ಸೇಮ್ ಅದೇ ಫಂಕ್ಷನ್ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಕ್ಯಾಪಿಟಲ್ ಆರ್ ಟು ಸ್ಮಾಲ್ ಆರ್ ತಗೋತಾ ಇದೆ. ಸೊ ಲೆಟ್ ಮಿ ರೈಟ್ ವಿ ಪಿ ಮೈನಸ್ ವಿ ಎಸ್ ಆಲ್ರೆಡಿ ಇದೆ. ಸರ್ಫೇಸ್ ಅಲ್ಲಿ ಏನಿದೆ? ಕೆ ಕ್ಯೂ ಡಿವೈಡೆಡ್ ಬೈ ಆರ್. ಈಗ ಜೀರೋ ಆಗಲ್ಲ ನೋಡಿ ಈ ಟರ್ಮ್. ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಮೈನಸ್ ಇಂಟಿಗ್ರೇಷನ್ ಆಫ್ E value, E inside, KQ into small r divided by capital R cube dot dr. dr assuming cos theta is equals to cos 0, that is equals to 1. Again, radially outward ಇದೆ ಅಂತ assume ಮಾಡ್ಕೊಂಡ್ರೆ cos 0 1 ಬರುತ್ತೆ. ಹಾಗಾಗಿ ಈ ಡಾಟ್ ನ ಎತ್ತು ಬಿಡಬಹುದು. cos 0 is 1. Let's integrate ಮಾಡ್ಬೇಕಾದ್ರೆ ಕಾನ್ಸ್ಟೆಂಟ್ ಎಲ್ಲ ಒಂದು ಆಚೆ ಕಳಿಸಿ. ದಟ್ ಇಸ್ ಕೆ ಕ್ಯೂ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಕ್ಯೂ. ಕೆ ಅನ್ನೋದು ಕಾನ್ಸ್ಟೆಂಟ್, ಟೋಟಲ್ ಚಾರ್ಜ್ ಅನ್ನೋದು ಕಾನ್ಸ್ಟೆಂಟ್, ಅಲ್ಲ ರೇಡಿಯಸ್ ಕ್ಯಾಪಿಟಲ್ ಆರ್ ಅನ್ನೋದು ಕಾನ್ಸ್ಟೆಂಟ್. ಓನ್ಲಿ ವೇರಿಯಬಲ್ ಇಸ್ ಸ್ಮಾಲ್ ಆರ್. ಸೊ ಇಂಟಿಗ್ರೇಷನ್ ಆಫ್ ಆರ್ ವಿತ್ ರೆಸ್ಪೆಕ್ಟ್ ಟು ಆರ್. ಲಿಮಿಟ್ಸ್ ವೇರೀಸ್ ಫ್ರಮ್ ಕ್ಯಾಪಿಟಲ್ ಆರ್ ಟು ಸ್ಮಾಲ್ ಆರ್. ನೋಡಿ ಅರ್ಥ ಆಯ್ತೇನೋ ಏನ್ ಮಾಡಿದೆ ಅಂತ? ಕ್ಯಾಪಿಟಲ್ ಆರ್ ಇಂದ ಸ್ಮಾಲ್ ಆರ್ ವರೆಗೂ ಲಿಮಿಟ್ಸ್ ವೇರಿ ಆಗ್ತಾ ಇದೆ. ಸೊ ದಟ್ ಈಸ್ ವಿ ಪಿ minus KQ divided by R is equals to minus KQ divided by R cube integration of R square by 2, R square divided by 2, and the limits varies from R to small r. That is equals to minus KQ divided by R cube into capital R square. First upper limit na substitute ಮಾಡ್ತೀನಿ. ಬೇಕಾದ್ರೆ 2 ಆಚೆಗೆ ತೆಗೆದ್ಬಿಡಿ. small r square minus ಕ್ಯಾಪಿಟಲ್ ಆರ್ ಸ್ಕ್ವೇರ್. ಅರ್ಥ ಆಯ್ತಾ ಹೇಳಿದ್ದು? ಕೆ ಕ್ಯೂ ಈ 2 ನ ಆಚೆಗೆ ತೆಗೆದ್ಬಿಟ್ಟು ಫಸ್ಟ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ನ ಮಾಡಿದ್ದೀನಿ. ವಿ ಪಿ ಎ ಮೈನಸ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ಸ್ ಟು ಪೂರ್ತಿ ಟರ್ಮ್ ನ ಒಳಗಡೆ ಕಳಿಸಿದ್ರೆ ಏನ್ ಸಿಗುತ್ತೆ? ದಟ್ ಈಸ್ ಮೈನಸ್ ಕೆ ಕ್ಯೂ ಡಿವೈಡೆಡ್ ಬೈ 2 ಆರ್ ಕ್ಯೂಬ್ ಇಂಟು ಆರ್ ಸ್ಕ್ವೇರ್ ಪ್ಲಸ್ ಕೆ ಕ್ಯೂ ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆರ್ ಕ್ಯೂಬ್ ಬರುತ್ತೆ. ಇವನು ಇಲ್ಲಿ ಕ್ಯೂಬ್ ಸಾಯಿಸ್ಕೊಂಡ್ಬಿಡ್ತಾರೆ ಒಬ್ರೊಬ್ರು. ಇನ್ಯಾರಾದ್ರೂ ಸಾಯೋರು ಇದಾರ? ಇಲ್ಲ, ಡೆಫಿನೆಟ್ಲಿ ಕೆ ಕ್ಯೂ ಡಿವೈಡೆಡ್ ಬೈ ಅಷ್ಟೇ ಅನ್ಸುತ್ತೆ. ಓಕೆ, ಇದನ್ನ ಆ ಕಡೆ ಕಳಿಸ್ತೀನಿ ನೋಡಿ. ಆ ಕಡೆಗೆ ಹೋದ್ರೆ ಈ ಟರ್ಮ್ ಪೂರ್ತಿ ಆ ಕಡೆಗೆ ಹೋದ್ರೆ ಪ್ಲಸ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್, ಪ್ಲಸ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಬರುತ್ತೆ. Next, what can be taken common? Common ಏನೇನ್ ಬರುತ್ತೆ? The potential at point P which is inside is given by KQ by R ಕಾಮನ್ ಬರುತ್ತೆ. ಮೂರು ಟರ್ಮ್ ನಲ್ಲಿ KQ divided by R ಕಾಮನ್ ಬರುತ್ತೆ. Then KQ divided by R ಕಾಮನ್ ಬಂದ್ರೆ ಇಲ್ಲಿ ಏನು ಉಳ್ಕೊಂಡಿದೆ? ಇಲ್ಲಿ
ಮೈನಸ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಬಂದಿದೆ. ಕರೆಕ್ಟ್ ಆಗಿದೆಯಾ? ಸ್ಮಾಲ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಪ್ಲಸ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಬಂದ್ರೆ 1/2 ಬಂತು, ಇಲ್ಲಿ ಪ್ಲಸ್ 1 ಬಂತು. 1/2 ಪ್ಲಸ್ 1 ಏನಾಗತ್ತೆ? 3/2 ಆಗತ್ತಾ? 3/2 ಬರುತ್ತೆ. ದಿಸ್ ಇಸ್ 3/2 ಬರುತ್ತೆ. ಒಂದ್ ಕೆಲಸ ಮಾಡಿ, ಈ ಟರ್ಮ್ ನ ಆ ಕಡೆ ತಗೊಳ್ಳಿ. ಮೈನಸ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಸ್ಕ್ವೇರ್, ಇಲ್ಲಿ 3/2 ಇಲ್ಲಿ ತಗೊಂಡು ಜಸ್ಟ್ ಪಾಸಿಟಿವ್ ಟರ್ಮ್ಸ್ ನ ಇನಿಷಿಯಲ್ ಆಗಿ ತಗೊಂಡು ನೆಗೆಟಿವ್ ಟರ್ಮ್ಸ್ ನ ನೆಗೆಟಿವ್ ಸೇಮ್ ಬರುತ್ತೆ, ಏನು ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ವಾಟ್ ನೆಕ್ಸ್ಟ್? ಅಷ್ಟೇ ಇಕ್ವೇಶನ್. ಸ್ಮಾಲ್ ಆರ್ ಸಿಕ್ಕಿದೆ, ಕ್ಯಾಪಿಟಲ್ ಆರ್ ಸಿಕ್ಕಿದೆ. ಸೊ ದಿಸ್ ಈಸ್ ದ ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್ ಇನ್ಸೈಡ್. ಸ್ವಲ್ಪ ಕರ್ವ್ ವೇರಿಯಸ್ ಆಗಿ ಬರುತ್ತೆ, ನಿಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಕರ್ವ್ ನಾನು ಡ್ರಾ ಮಾಡ್ತೀನಿ. ಕರ್ವ್ ನ ನೋಡ್ಕೊಳ್ಳಿ, ಇಕ್ವೇಶನ್ ನ ನೋಡ್ಕೊಳ್ಳಿ, ಡೆರೈವೇಶನ್ ಬೇಕಾಗಿಲ್ಲ, ಬಟ್ ಮೆಥಡ್ ಇದೆಯಲ್ಲ, ಯಾವ ರೀತಿ ಅಪ್ರೋಚ್ ಮಾಡೋದು ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್, ಹಾಗಾಗಿ ಆ ಮೆಥಡ್ ನ ನೀವು ಫೆಮಿಲಿಯರೈಸ್ ಹಾಕೊಳ್ಳಿ, ಆಯ್ತಾ? ಸೊ ದಿಸ್ ಇಸ್ ಇನ್ಸೈಡ್, ಇನ್ಸೈಡ್ ನೋಡಿ. ಇನ್ಸೈಡ್ ಒಳಗಡೆ ಹೋಗ್ತಾರೆ, ಈ ಆರ್ ಡಿಸ್ಟೆನ್ಸ್ ಏನಾಗ್ತಾ ಇದೆ? ಸ್ಮಾಲ್ ಆರ್ ಕಮ್ಮಿ ಆಗ್ತಾ ಇದೆ. ಈಗ ಈ ಪಾಯಿಂಟ್ ನ ಸೆಂಟರ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು 0. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು 0. ಏನ್ ಬರುತ್ತೆ ನೋಡ್ತೀನಿ. ಸೊ ಈ ಪೋರ್ಷನ್ ನ ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ದಟ್ V at center is equals to, ಅಂದ್ರೆ V at center ಅಂದ್ರೆ ಏನು? R is equals to 0 ಬರುತ್ತಾ? ಸ್ಮಾಲ್ ಆರ್ is equal to 0. ಇಲ್ಲಿ ಸ್ಮಾಲ್ ಆರ್ 0 ಆದ್ರೆ ಈ ಪೂರ್ತಿ ಟರ್ಮ್ ಸತ್ತೋಗ್ಬಿಡುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಏನು? ದಟ್ ಈಸ್ ಈಕ್ವಲ್ಸ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಇಂಟು 3/2 ಬರುತ್ತೆ. 3/2 ಕೆ ಕ್ಯೂ ಡಿವೈಡೆಡ್ ಬೈ ಆರ್. ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಎಲ್ಲ ನೋಡ್ದಂಗೆ ಇದೆಯಲ್ಲ, ಎಲ್ಲ ಇದೆ ನೋಡಿ. V at center is 1.5 times V at surface. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಸರ್, ಸರ್ಫೇಸ್ ಅಲ್ಲಿ ಜಾಸ್ತಿ ಇರುತ್ತೆ ಅನ್ಕೊಂಡ್ವಿ, ನೋಡಿದ್ರೆ ಸೆಂಟರ್ ಅಲ್ಲಿ ಜಾಸ್ತಿ ಇದೆಯಲ್ಲ. ಹೌದು, ಕಂಪೇರ್ ಟು ಸರ್ಫೇಸ್ ಅಂಡ್ ದ ಸೆಂಟರ್ ಅಲ್ಲೇ ಪೊಟೆನ್ಶಿಯಲ್ ಜಾಸ್ತಿ ಇದೆ. ಎಷ್ಟು ಟೈಮ್ಸ್ ಜಾಸ್ತಿ ಇದೆ? 1.5 ಅಥವಾ 3/2 ಟೈಮ್ಸ್ ದಟ್ ಆಫ್ ದ ಸರ್ಫೇಸ್. ಸೊ ದೇರ್ಫೋರ್ ಇದನ್ನ ನೋಟ್ ಮಾಡ್ಕೊಳ್ಳಿ. ಸರ್ಫೇಸ್ ಅಲ್ಲಿ ಕಮ್ಮಿ ಇದೆ, ಸೆಂಟರ್ ಅಲ್ಲಿ ಜಾಸ್ತಿ ಇದೆ. ಯಾವುದಕ್ಕೆ? ನಾನ್ ಕಂಡಕ್ಟಿಂಗ್ ಸಾಲಿಡ್ ಸ್ಪಿಯರ್ಗೆ. ಈಗ ಗ್ರಾಫ್ ನ ಬರ್ದ್ಬಿಡ್ತೀನಿ. ಸೊ ಐ ರೈಟ್ ದ ಗ್ರಾಫ್ಸ್, ಆಲ್ ಕೇಸಸ್ ನ ಇಲ್ಲಿ ಬರ್ದ್ಬಿಡ್ತೀನಿ. ವಿ ಸರ್ಫೇಸ್, ಇಲ್ಲೊಂದು ವಿ ಸರ್ಫೇಸ್ ಇಸ್ ಈಕ್ವಲ್ಸ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಬರೀತೀನಿ. ಅದೇ ರೀತಿ ವಿ ಔಟ್ಸೈಡ್ ಇಸ್ ಈಕ್ವಲ್ಸ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಸ್ಮಾಲ್ ಆರ್ ಬರೀತೀನಿ. ಈಗ ಗ್ರಾಫ್ ನ ಬರೀಲಿಕ್ಕೆ ಹೊರಟೆ. ಈ ಪೋರ್ಷನ್ ಇದೆಲ್ಲ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್. ವೈ ಆಕ್ಸಿಸ್ ನಲ್ಲಿ ಪೊಟೆನ್ಶಿಯಲ್, ಎಕ್ಸ್ ಆಕ್ಸಿಸ್ ನಲ್ಲಿ ಡಿಸ್ಟೆನ್ಸ್ ನ ತಗೊಂತೀನಿ. ನೋಡಿ, ಸೆಂಟರ್ ನಲ್ಲಿ ಜಾಸ್ತಿ ಇದೆ, ಅದರ ವ್ಯಾಲ್ಯೂ ಏನಿದೆ? ವಿ ಸಿ ಇಸ್ ಈಕ್ವಲ್ಸ್ ಟು 3/2 ಕೆ ಕ್ಯೂ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಇದೆ. ಅದೇ ನೀವು ಡಿಸ್ಟೆನ್ಸ್ ಜಾಸ್ತಿ ಮಾಡ್ತಾ ಹೋದ್ರೆ ಸರ್ಫೇಸ್ ನಲ್ಲಿ ವ್ಯಾಲ್ಯೂ 0 ಆಗಿಲ್ಲ, ಬಟ್ ಏನಾಗ್ತಾ ಇದೆ? ಒಂಚೂರು ಇದೆ ವ್ಯಾಲ್ಯೂ. ಆ ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ ಗಿವೆನ್ ಬೈ V surface is equals to KQ divided by R. ಅಲ್ಲಿ ಆಕ್ಚುಲಿ ಇಲ್ಲಿ ಈಕ್ವೇಶನ್ ನ ನೋಡಿದ್ರೆ ನೀವು ಈಕ್ವೇಶನ್ ಬರ್ದಿದ್ನಲ್ಲ, ಸೊ ದಟ್ ಈಸ್ ದ ಪೊಟೆನ್ಶಿಯಲ್ ಅಟ್ ಅ ಪಾಯಿಂಟ್ ಇನ್ಸೈಡ್ is equals to KQ divided by R into 3/2 minus R square divided by capital R square. ಈ ಈಕ್ವೇಶನ್ ನ ನೋಡಿದ್ರೆ ಡಿಸ್ಟೆನ್ಸ್ R ವ್ಯಾಲ್ಯೂ, ಸ್ಮಾಲ್ R ವ್ಯಾಲ್ಯೂ ಜಾಸ್ತಿ ಮಾಡ್ತಾ ಇದ್ರೆ ಕಮ್ಮಿ ಆಗುತ್ತೆ. ಅಂದ್ರೆ V inside is directly proportional to minus R square. ಆರ್ ವ್ಯಾಲ್ಯೂ ಜಾಸ್ತಿ ಮಾಡ್ತಾ ಇದ್ರೆ ಮೈನಸ್ ಆಗ್ತಾ ಇದೆ, ಕಮ್ಮಿ ಆಗತ್ತೆ. ಅದೇ ರೀತಿ ನೀವು ಆಚೆಗೆ ಹೋಗ್ತಾ ಇದ್ರೆ ಒಂಚೂರು ಕಮ್ಮಿ ಆಗತ್ತೆ. ಎಲ್ಲಿವರೆಗೂ? ಒಂದು ಈಕ್ವೇಶನ್ ಒಬ್ಬೆ ಆಗುತ್ತೆ. ಮತ್ತೆ ಸರ್ಫೇಸ್ ಇಂದ ಆಚೆಗೆ ಹೋಗ್ತಾ ಇದ್ರೆ ಇದು ಯಾವ ರೀತಿ ಆಗಿರೋದೆ? ದಟ್ ಈಸ್ ವಿ ಇಸ್ ಮೈನಸ್ ಆರ್ ಸ್ಕ್ವೇರ್ ತರ ಕಮ್ಮಿ ಆಗ್ತಾ ಇದೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೇಡಿ, ಇನ್ಕ್ರೀಸ್ ಆಗ್ಬೇಕಾಯ್ತಾ? ಮೈನಸ್ ಸೈನ್ ಇರೋದ್ರಿಂದ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿಂದ ಆಚೆಗೆ ಹೋದ್ರೆ ಸೊ ಯು ವಿಲ್ ಗೆಟ್ ದ ಈಕ್ವೇಶನ್ ದಿಸ್ ಒನ್. ಇಲ್ಲೆಲ್ಲಿದೆ? ಔಟ್ಸೈಡ್ ಇದೆಯಲ್ಲ, KQ divided by R. So outside, ಇದು ಸರ್ಫೇಸ್ ಅಲ್ಲಿ ಮ್ಯಾಕ್ಸಿಮಮ್ ಇದೆ. This is outside. ಈ ಡಿಸ್ಟೆನ್ಸ್ ಸ್ಮಾಲ್ r is equal to capital R. Small r is less than capital R. ಇನ್ ಮಿಕ್ಕಿರೋದು ಸ್ಮಾಲ್ r is greater than capital R. ಇಲ್ಲಿ ಯಾವ ತರ ವೇರಿ ಆಗುತ್ತೆ? V is inversely proportional to R. ಅದು ನಮಗೆ ಗೊತ್ತಿದೆ ಆಲ್ರೆಡಿ. ಸೊ ಔಟ್ಸೈಡ್ ಸೇಮ್ ಫಿನೋಮಿನಾ, ಬಟ್ ಒಳಗಡೆ ಒಂಚೂರು ಚೇಂಜಸ್ ಇದೆ. ನೋಟ್ ಮಾಡ್ಕೊಳ್ಳಿ ಇಷ್ಟನ್ನ. ನೆಕ್ಸ್ಟ್ ವಿಡಿಯೋನಲ್ಲಿ
ಅದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ನ ತಗೊಂಡ್ಬರ್ತೀನಿ. ನೀಟ್ ನಲ್ಲೂ ಕೇಳ್ತಿದ್ದಾರೆ, KCET ನಲ್ಲೂ ಕೇಳ್ತಿದ್ದಾರೆ. ಎರಡು ಸ್ಪಿಯರ್ಸ್ ನ ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ನ ತಗೊಂಡು ಅದಕ್ಕೆ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಚಾರ್ಜಸ್ ನ ಕೊಟ್ರೆ ಮಿಡ್ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿರತ್ತೆ, ಮತ್ತೆ ಸರ್ಫೇಸ್ ನಲ್ಲಿ ಎಷ್ಟಿರತ್ತೆ, ಔಟ್ಸೈಡ್ ಎಷ್ಟಿರತ್ತೆ, ಡಿಫ್ರೆಂಟ್ ಸ್ಪಿಯರ್ಸ್, ಒಂದು 4-5 ಸ್ಪಿಯರ್ಸ್ ನ ತಗೊಂಡು ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ನ ತಗೊಂಡು ಚಾರ್ಜ್ ಮಾಡಿ ವೇರಿಯಸ್ ಪಾಯಿಂಟ್ಸ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿರುತ್ತೆ ಅವೆಲ್ಲ ಡಿಸ್ಕಸ್ ಮಾಡೋಣ. ಸೊ ದಟ್ಸ್ ಇಟ್ ಫಾರ್ ವಿಡಿಯೋ. ಸಿಕ್ಕಾಪಟ್ಟೆ ಓದ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಆಲ್ ದ ವೆರಿ ಬೆಸ್ಟ್.